ಯುವ ಜನತೆಯ ರೋಷಾವೇಶ ಫಲ ಕೊಟ್ಟಿದೆ. ಸರ್ಕಾರ ನೇಮಕಾತಿಗಳನ್ನು ನಡೆಸೋದಾಗಿ ಭರವಸೆ ನೀಡಿದೆ. ಅದೇ ನಿಟ್ಟಿನಲ್ಲಿ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದು ರಾಜ್ಯಪಾಲರು ಒಳ ಮೀಸಲಾತಿಗೆ ಅಂಕಿತ ಹಾಕಿದ್ದಾರೆ. ಈ ಮೂಲಕ ನೇಮಕಾತಿಗೆ ಒಂದ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಪ್ರಮುಖವಾಗಿ ಶಿಕ್ಷಣ ಇಲಾಖೆಲಾಗಿರ್ಬೋದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಈ ಸಲ ಜಾಸ್ತಿ ಏನು ಪಾತ್ರ ಅದಕ್ಕೆ ಬಜೆಟ್ ಒತ್ತು ಕೊಡ್ತಾ ಇದ್ದೀವಿ ನಾವು ಅಂತೇಳಿ ಭಾಳ ಚೆನ್ನಾಗಿ ನಮಗೆ ಏನು ಪಾತ್ರ ಒಂದು ಆಶ್ವಾಸನೆಯನ್ನು CM ಸಾಹೇಬರು ಕೊಟ್ಟಿದ್ದಾರೆ. 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನು ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನು ಈಗ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಭಾಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿದೆ 2.5 ವರ್ಷದಲ್ಲಿ. ಅವ್ರು ಹೇಳ್ಬೋದು ಕೇಂದ್ರ ಸರ್ಕಾರದಲ್ಲೂ ಹೇಳಿದರು, ಅವರೇನು ಕೊಟ್ರ ಅಂತ. ಇಲ್ಲಿ ಪ್ರಶ್ನೆ, ಇದಕ್ಕೆ ಉತ್ತರ ಅವರು ಕೊಡಲಿಲ್ಲ ನಾವು ಕೊಡಲ್ಲ ಅನ್ನೋದಲ್ಲ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀವಿ. ಅದು ಬೃಹತ್ ಪ್ರತಿಭಟನೆ. ಆವತ್ತು ಯುವ ಸಮೂಹ ಅಖಾಡಕ್ಕಿಳಿದಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಕಣಕ್ಕಿಳಿದಿತ್ತು. ಸಾವಿರಾರು ಮಂದಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಘೋಷಣೆಗಳನ್ನ ಕೂಗಿದ್ರು. ಒಟ್ನಲ್ಲಿ ಆ ದಿನ ವಿದ್ಯಾಕಾಶಿ ಧಾರವಾಡ ಅಲ್ಲೋಲ ಕಲ್ಲೋಲವಾಗಿತ್ತು. ಉದ್ಯೋಗಾಕಾಂಕ್ಷಿಗಳು ರೊಚ್ಚಿಗೆದ್ದಿದ್ರು. ಇದನ್ನೆಲ್ಲ ನೋಡಿದ ಸರ್ಕಾರ ಒಂದು ಬಾರಿ ಬೆಚ್ಚಿ ಬಿದ್ದಿತ್ತು. ಈ ಪ್ರತಿಭಟನೆಯನ್ನ ಹೀಗೆ ಬಿಟ್ರೆ ಸುಮ್ಮನಿರಲ್ಲ ಅಂತ ಭಾವಿಸಿದ ರಾಜ್ಯ ಸರ್ಕಾರ ಪ್ರತಿಭಟನಾಕಾರರ ಮನವೊಲಿಸಿತು. ಆದಷ್ಟು ಬೇಗ ಖಾಲಿ ಇರೋ 2.5 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ ಅಂತ ಭರವಸೆ ಕೊಡ್ತು. ಈಗ ಆ ಭರವಸೆ ಈಡೇರೋ ದಿನಗಳು ಹತ್ರ ಬರ್ತಾಗಿವೆ ಅನ್ಸತ್ತೆ. ನೇಮಕಾತಿ ವಿಚಾರವಾಗಿ ತಲೆ ಕೆಡಿಸಿಕೊಂಡಿರೋ ಸರ್ಕಾರದ ನಡೆ ಉದ್ಯೋಗಾಕಾಂಕ್ಷಿಗಳಿಗೆ ಭರವಸೆ ಮೂಡಿಸಿದೆ. ಹೋರಾಟಕ್ಕೆ ಮಣಿದ ಸರ್ಕಾರ, ಸಿಗತ್ತಾ ಉದ್ಯೋಗ ಗ್ಯಾರಂಟಿ? ಕೇಸರಿ ನೇಮಕಾತಿ ಅಸ್ತ್ರಕ್ಕೆ ಕೈ ಪ್ರತ್ಯಾಸ್ತ್ರ, ಹೊಸ ದಾಳ. ಎಸ್, ರಾಜ್ಯ ಸರ್ಕಾರ ಯುವಜನರ ಹೋರಾಟಕ್ಕೆ ಮಣಿದಿದೆ. ನೇಮಕಾತಿ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ಮಾಡೋಕೆ ಮುಂದಾಗಿದೆ. ಹೌದು, ಸರಕಾರಿ ಉದ್ಯೋಗ ಅನ್ನೋದು ಕೋಟ್ಯಾಂತರ ಮಂದಿಯ ಕನಸು. ಸ್ವಂತ ಊರು ತೊರೆದು ಊಟ ನೀರು ನಿದ್ದೆ ಇಲ್ಲದೆ PG ಹಾಸ್ಟೆಲ್ಗಳಲ್ಲಿ ಇದ್ದುಕೊಂಡು ನೌಕರಿಯ ಕನಸು ಕಾಣುವವರಿಗೆ ಸರಕಾರಿ ಉದ್ಯೋಗ ಅನ್ನೋದು ಕನಸಿನ ಮಾತು. ಯಾಕೆಂದ್ರೆ ಸುಮಾರು 2.5 ಲಕ್ಷ ಉದ್ಯೋಗಗಳು ಇನ್ನು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದ್ದು ಅವುಗಳನ್ನ ಈವರೆಗೆ ಭರ್ತಿ ಮಾಡೋ ಕೆಲಸಕ್ಕೆ ಕೈ ಹಾಕಿರಲಿಲ್ಲ ಸರ್ಕಾರ. ಆದರೆ ಧಾರವಾಡದಲ್ಲಿ ಯಾವಾಗ ಉದ್ಯೋಗಾಕಾಂಕ್ಷಿಗಳು ಅಖಾಡಕ್ಕೆ ಇಳಿದ್ರೋ ಆಗ ಸರ್ಕಾರ ಪತರಗುಟ್ಟಿದೆ. ಉದ್ಯೋಗಗಳ ಭರ್ತಿಗೆ ಮುಂದಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. 2.5 ವರ್ಷದಿಂದ ನೇಮಕಾತಿಗಳು ನಡೆದಿರೋದು ತೀರಾನೇ ಕಡಿಮೆ. 7-8 ಸಾವಿರ ನೇಮಕಾತಿ ನಡೆದಿದ್ರೆ ಅದೇ ಹೆಚ್ಚು. ಯಾಕೆ ನೇಮಕಾತಿಗಳು ನಡೀತಿಲ್ಲ ಅಂತ ಯಾರಾದರೂ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಚುನಾವಣೆಗಳು ನಡೀತಿವೆ ಅಂತ ಒಂದೊಂದು ಬಾರಿ ಒಂದೊಂದು ಸಬೂಬು ಹೇಳ್ತಾಗಿತ್ತು ಸರ್ಕಾರ. ಚುನಾವಣೆಗಳು ಮುಗಿದ ಮೇಲೆ ಒಳ ಮೀಸಲಾತಿ ಜಾರಿಯನ್ನು ಅಸ್ತ್ರ ಪ್ರಯೋಗ ಮಾಡಿತ್ತು. ಒಳ ಮೀಸಲಾತಿ ಜಾರಿಯಾಗೋವರೆಗೆ ಯಾವುದೇ ನೇಮಕಾತಿ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿತ್ತು. ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನೇಮಕಾತಿ ಕ್ರಮ ಅಂತ ಹೇಳೇ ಬಿಡ್ತು. ಆದ್ರೆ ಒಳ ಮೀಸಲಾತಿ ಜಾರಿಯಾಗ್ಲೇ ಇಲ್ಲ, ನೇಮಕಾತಿಯೂ ನಡೆದೇ ಇಲ್ಲ. ಇದು ಯುವ ಜನರನ್ನ ಕೆರಳಿಸಿತ್ತು. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ರು. ಬಿಸಿ ಮುಟ್ಟಿದ ಮೇಲೆ ಈಗ ನೇಮಕಾತಿ ಕುರಿತ ಯೋಚನೆ ಮಾಡ್ತಿದೆ ರಾಜ್ಯ ಸರ್ಕಾರ. ಬಹಳ ಗಂಭೀರವಾದಂತ ವಿಚಾರ. ಯಾಕೆಂದ್ರೆ ಯುವಕರು ನಮಗೆ ನೌಕರಿ ಸಿಕ್ಲಿಲ್ಲ ಅನ್ನೋದು ಬಹಳ ಗಂಭೀರವಾದಂತ ವಿಚಾರ. ಒಂದು ಕಡೆ ಅವರನ್ನ ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡಬೇಕು, PhD ಮಾಡಬೇಕು, ಅದ್ ಮಾಡಬೇಕು, ಇದು ಮಾಡಬೇಕು ಅಂತೀವಿ. ಆದ್ರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನ ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನ ಈಗ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಬಹಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿದೆ 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಈಗ ನಮ್ಮ ಇಲಾಖೆನಲ್ಲೇ ನಾನು ಹೇಳಿದೆ ನಿನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮಾಡೋದಕ್ಕೆ. ಅದನ್ನ ನೋಡ್ಕೊಂಡು ಮಾಡ್ತೀವಿ. ಒಳ ಮೀಸಲಾತಿಯಿಂದಲೇ ಖಾಲಿ ಹುದ್ದೆಗಳ ಭರ್ತಿ ಮಾಡೋಕೆ ಆಗ್ತಾಗಿಲ್ವಂತೆ. ಒಳ ಮೀಸಲಾತಿ ಜಾರಿಯಾದ್ರೆ ಮಾತ್ರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಗತ್ತೆ.
ಅಂದ ಹಾಗೆ ಈ ಒಳ ಮೀಸಲಾತಿ ಜಾರಿಯಾಗಬೇಕು ಅಂದ್ರೆ ರಾಜ್ಯಪಾಲರು ಕಾಯ್ದೆಗೆ ಸಹಿ ಹಾಕಬೇಕು. ರಾಜ್ಯಪಾಲರು ಸಹಿ ಹಾಕೋವರೆಗೆ ಒಳ ಮೀಸಲಾತಿ ಜಾರಿಯಾಗಲ್ಲ, ನೇಮಕಾತಿಯೂ ನಡೆಯಲ್ಲ. ಕೋರ್ಟಿನಲ್ಲಿ ಕೂಡ ಒಳ ಮೀಸಲಾತಿ ಹೋರಾಟ ನಡೆಯುತ್ತಿದೆ. ಆದ್ದರಿಂದ ಬಿಜೆಪಿಯ ನೇಮಕಾತಿ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ ಹೂಡಿದೆ. ನೇಮಕಾತಿ ಚೆಂಡನ್ನು ರಾಜ್ಯಪಾಲರ ಅಂಗಳಕ್ಕೆ ಎಸೆದಿದೆ. ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿದೆ. ಒಳ ಮೀಸಲಾತಿ ಅಂಕಿತಕ್ಕೆ ಗವರ್ನರ್ಗೆ ಒತ್ತಡ ಹಾಕಲಾಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದ ಅಹಿಂದ ಸಚಿವರು ರಾಜ್ಯಪಾಲರ ಮೇಲೆ ಒತ್ತಡ ಹೇರುವ ತಂತ್ರಗಾರಿಕೆ ಅನುಸರಿಸಿದ್ದಾರೆ. ನೇಮಕಾತಿಗೆ ಹಿನ್ನಡೆ ಆಗ್ತಿದೆ, ಸಹಿ ಹಾಕಿ ಎಂದು ಮನವಿ ಮಾಡಿದೆ. ಈ ಮನವಿಯ ಬೆನ್ನಲ್ಲೇ ರಾಜ್ಯಪಾಲರು ಕ್ರಮ ಕೈಗೊಂಡಿದ್ದಾರೆ. ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕೇ ಬಿಟ್ಟಿದ್ದಾರೆ. ಹೌದು, ಸಚಿವರ ನಿಯೋಗಕ್ಕೆ ಸಹಿ ಹಾಕುವ ಭರವಸೆ ನೀಡಿದ್ದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಂಕಿತ ಹಾಕಿದ್ದು. ಈಗ ಮಸೂದೆ ಕಾಯ್ದೆಯಾಗಲಿದ್ದು, ಆ ಕಾಯ್ದೆಯಂತೆ ದಲಿತ ಸಮುದಾಯಗಳಿಗೆ ಮೀಸಲಾತಿ ಸಿಗಲಿದೆ. ಒಳ ಮೀಸಲಿಗೆ ಗವರ್ನರ್ ಅಂಕಿತ ಹಾಕಿದ್ದಾರೆ. ಈ ಮೂಲಕ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ ಸಿಗಲಿದೆ. ಈ ಎಡಗೈ ಸಮುದಾಯದಲ್ಲಿ 18 ಜಾತಿಗಳಿವೆ. ಬಲಗೈ ಸಮುದಾಯಕ್ಕೆ 6% ಮೀಸಲಾತಿ ಸಿಗಲಿದೆ. 20 ಜಾತಿಗಳು ಬಲಗೈ ಸಮುದಾಯದಲ್ಲಿವೆ. ಸ್ಪೃಶ್ಯ ಮತ್ತು ಇತರೆ ಸಮುದಾಯಕ್ಕೆ 5% ಮೀಸಲಾತಿ ಇರಲಿದೆ. ಈ ಸಮುದಾಯದಲ್ಲಿ ಬಂಜಾರ, ಭೋವಿ, ಕೊರಚ, ಕೊರಮ ಜಾತಿಗಳು ಇರಲಿವೆ. ಸೊ ಇವತ್ತು ಪ್ರಮುಖವಾಗಿ ಸಾಯಂಕಾಲ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಆಮೇಲೆ ಈಗ ಸದ್ಯಕ್ಕೂ ಏನಪ್ಪಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು, ಯಾಕಂತಂದ್ರೆ ಈಗ ಏನು ಕೋರ್ಟಲ್ಲಿ ಕೇಸ್ ಇದೆಯಲ್ಲ ಅದನ್ನು ಹೊರತುಪಡಿಸಿ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಚರ್ಚೆ ಮಾಡ್ತಾ ಇದ್ದೀವಪ್ಪ. ಮತ್ತೆ ಈ ಬಜೆಟಲ್ಲಿ ಏನೀಗ ಬಜೆಟ್ ಮಾಡ್ತಾ ಇದ್ದಾರಲ್ಲ 6ಕ್ಕೆ, ಸೊ ಈ ಬಜೆಟಲ್ಲಿ ಪ್ರಮುಖವಾಗಿ ಶಿಕ್ಷಣ ಇಲಾಖೆಲಾಗಿರ್ಬೋದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಲಾಗಿರ್ಬೋದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಈ ಸಲ ಜಾಸ್ತಿ ಏನಪ್ಪಾ ಅಂದ್ರೆ ಅದಕ್ಕೆ ಬಜೆಟ್ ಒತ್ತು ಕೊಡ್ತಾ ಇದ್ದೀವಿ ನಾವು ಅಂತೇಳಿ ಭಾಳ ಚೆನ್ನಾಗಿ ನಮಗೆ ಏನಪ್ಪಾ ಅಂದ್ರೆ ಒಂದು ಆಶ್ವಾಸನೆಯನ್ನು ಸಿಎಂ ಸಾಹೇಬರು ಕೊಟ್ಟಿದ್ದಾರೆ. ಎಸ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಒಳ ಮೀಸಲಾತಿ ಗೊಂದಲಗಳನ್ನು ಸರಿಪಡಿಸಿ ನೇಮಕಾತಿ ಆರಂಭಕ್ಕೆ ಮುಂದಾಗಿದೆ. ಇದೇ ಕಾರಣಕ್ಕೆ ಸಚಿವರ ನಿಯೋಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಒಳ ಮೀಸಲಾತಿ ಬಿಲ್ಗೆ ಬೇಗ ಸಹಿ ಹಾಕುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಲಾಗಿತ್ತು. ಈ ಸಭೆಯಲ್ಲಿ ಒಳ ಮೀಸಲಾತಿ ಹಾಗೂ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಕುರಿತಾಗಿ ಚರ್ಚಿಸಲಾಗಿತ್ತು. ನಂತರ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಎಚ್ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ನೇತೃತ್ವದ ನಿಯೋಗ ರಾಜ್ಯಪಾಲರ ಭೇಟಿ ಮಾಡಿ ಒಳ ಮೀಸಲಾತಿ ಬಿಲ್ಗೆ ಸಹಿ ಹಾಕುವಂತೆ ಮನವಿ ಮಾಡಿದೆ. ರಾಜ್ಯ ಬಿಜೆಪಿ ನೇಮಕಾತಿ ಹೋರಾಟವನ್ನೇ ಅಸ್ತ್ರವಾಗಿ ಬಳಸಿಕೊಂಡಿದೆ. ಚಾಮರಾಜನಗರದಲ್ಲಿ ಈ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅವರ ಮೊದಲ ಸರ್ಕಾರದ ಅವಧಿಯಲ್ಲೂ 2.5 ಲಕ್ಷ ಸಿಬ್ಬಂದಿ ಕೊರತೆಗಿತ್ತು, ಅದು ಈಗಲೂ ಮುಂದುವರೆದಿದೆ. ಸರ್ಕಾರ ಈ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸುತ್ತೇವೆ ಅಂದಿದ್ದಾರೆ. ಆದರೆ ಎಲ್ಲಾ ಇಲಾಖೆಯಲ್ಲೂ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಬರೀ ಗ್ಯಾರಂಟಿ ಹೆಸರಿನಲ್ಲಿ ಕಾಲ ಕಳೆದಿದ್ದಾರೆ. ಇವರಿಗೆ ರಾಜ್ಯದ ಯುವಕರ ಬಗ್ಗೆ ಕಾಳಜಿಯೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ದರೂ ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತೀನಿ. ನೇಮಕಾತಿ ಹೋರಾಟದ ವಿಚಾರವಾಗಿ ಪ್ರಧಾನಿ ಮೋದಿ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ರಾಜ್ಯ ಬಿಜೆಪಿ ಆಗ್ರಹಿಸಿದೆ. ಪ್ರಧಾನಿ ಮೋದಿ ರಾಜ್ಯಪಾಲರಿಗೆ ಪತ್ರ ಬರೆದ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲರ್, ರಾಜ್ಯದಲ್ಲಿ ಉದ್ಯೋಗ ಬಿಕ್ಕಟ್ಟು ಸೃಷ್ಟಿಯಾಗಿದೆ, ಯುವ ಸಮೂಹ ಕೆರಳಿದೆ. ಕಾಂಗ್ರೆಸ್ ಸರ್ಕಾರದ ವಿಫಲ ಆಡಳಿತದಿಂದ ನೇಮಕಾತಿಗಳನ್ನು ಮಾಡಿಕೊಳ್ತಿಲ್ಲ. ರಾಜ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದ್ದು ಮಧ್ಯಪ್ರವೇಶ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೆ, ರಾಜ್ಯ ಸರ್ಕಾರದ ನಿಲುವುಗಳೇನು ಅನ್ನೋದನ್ನ ಕಾದು ನೋಡಬೇಕಿದೆ.